ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಬೋಟ್ ಮಗುಚಿ 9 ಮಂದಿ ಜಲ ಸಮಾಧಿಯಾಗಿದ್ದಾರೆ. ನಿನ್ನೆ ಸಂಜೆ ಜಬಲ್ಪುರದ ಬಾರ್ಗಿ ಅಣೆಕಟ್ಟಿನಲ್ಲಿ ಕ್ರೂಸ್ ಹಡಗು ಮುಳುಗಡೆ ಆಗಿಬಿಟ್ಟಿದೆ. ನರ್ಮದಾ ನದಿಗೆ ನಿರ್ಮಿಸಲಾಗಿರುವಂತಹ ಅಣೆಕಟ್ಟಿದು. ಕ್ರೂಸ್ ಹಡಗು ಮುಳುಗುವ ಮೊದಲಿನ 2 ವಿಡಿಯೋಗಳು ಕೂಡ ವೈರಲ್ ಆಗಿದ್ದಾವೆ. ಕ್ರೂಸ್ನಲ್ಲಿ ಮ್ಯೂಸಿಕ್ ಮತ್ತು ಮೋಜಿನಲ್ಲಿ ತಲ್ಲೀನರಾಗಿರ್ತಾರೆ ಪ್ರವಾಸಿಗರು. ಮೋಜು ಮಸ್ತಿಯಲ್ಲಿದ್ದಾಗಲೇ ಒಂದು ಮಗು ಸೇರಿ 8 ಮಂದಿ ಜಲ ಸಮಾಧಿಯಾಗಿದ್ದಾರೆ. ನೋಡಿ, ಇದು ಮೊದಲಿನ ವಿಡಿಯೋ. ಇದು ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಎಲ್ಲೆಲ್ಲ ಮ್ಯೂಸಿಕ್ ಬರ್ತಾಯಿತ್ತು, ಕುಣಿತಾ ಇದ್ರು, ಹಾಡ್ತಾ ಇದ್ರು. ಅವ್ರಿಗೆ ಗೊತ್ತೇ ಇರಲಿಲ್ಲ ಸಾವು ನಮ್ಮ ಕಣ್ಮುಂದೆ ಬರ್ತಾ ಇದೆ ಅಂತ. ಎಲ್ಲರೂ ಆನಂದದ ಕ್ಷಣಗಳನ್ನು ಕಳೀತಾ ಇದ್ದರು. ಕ್ಷಣಾರ್ಧದಲ್ಲಿ ಆಗಿರುವಂಥ ಒಂದು ಘಟನೆ ಇದು. ಯಾರೂ ಕೂಡ ಲೈಫ್ ಜಾಕೆಟ್ ಧರಿಸಿಲ್ಲದೆ ಇರೋದು ಕೂಡ ವಿಡಿಯೋದಲ್ಲಿ ಪತ್ತಾಗಿದೆ. ನೋಡಿ, ಆಗಲೇ ವಿಡಿಯೋ ನೋಡಿದ್ವಲ್ಲ, ಆದರೆ ಯಾರೂ ಕೂಡ ಲೈಫ್ ಜಾಕೆಟ್ ಹಾಕ್ಕೊಂಡೇ ಇಲ್ಲ. ಇದು ಕೂಡ ನಿರ್ಲಕ್ಷ್ಯಕ್ಕೆ ದೊಡ್ಡ ಕಾರಣ. ಬೋಟ್ನಲ್ಲಿ 30 ಜನರಿದ್ರು ಅಂತ ಗೊತ್ತಾಗ್ತಿದೆ. ಈ ಪೈಕಿ 17 ಜನರನ್ನು ರಕ್ಷಣೆ ಮಾಡಿದ್ದಾರೆ, 4 ನಾಪತ್ತೆಯಾಗಿದ್ದಾರೆ. ಇವರೆಗೆ 9 ಮೃತದೇಹಗಳನ್ನು ನೀರಿನಿಂದ ಹೊರತೆಗೆಯಲಾಗಿದೆ. ಇದರಲ್ಲಿ ಕರುಣಾಜನಕ ಕತೆ ಕರಳು ಹಿಂಡ್ತಾ ಇದೆ. ಈ ಒಂದು ಫೋಟೋ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ದೆಹಲಿ ಮೂಲದ ತಾಯಿ ಮಗುವಿನ ಫೋಟೋ ನೋಡ್ತಾ ಇದ್ದೀವಲ್ವಾ, ಅಪ್ಕೊಂಡಿದ್ದಾಳ್ರಿ ತಾಯಿ. ನೋಡಿ, ಸಾವಿನಲ್ಲೂ ಕೂಡ ಒಂದಾಗಿದ್ದಾರೆ. ಕರಳು ಹಿಂಡ್ತಾ ಇದೆ. ಇದು ತಾನು ಸತ್ರು ಪರವಾಗಿಲ್ಲ, ತನ್ನ ಮಗು ಬದುಕಬೇಕು ಅನ್ನುವಂಥ ಹಂಬಲ ಅದು ತಾಯಿದು. ಮಗು ಉಳಿಸೋಕೆ ತಾಯಿ ಪಟ್ಟಿರುವಂಥ ಪ್ರಯತ್ನ ವಿಫಲವಾಗಿರೋದು ಎಲ್ಲರ ಮನ ಮಿಡಿತಾ ಇದೆ. ಒಂದೇ ಜಾಕೆಟ್ನಲ್ಲಿ ತಾಯಿ ಮಗು ಶವವಾಗಿರುವಂಥ ಫೋಟೋ ವೈರಲ್ ಆಗ್ತಾ ಇದೆ. ತಾಯಿ ಪ್ರೀತಿಗೆ ಸರಿಸಾಟಿ ಯಾರೂ ಇಲ್ಲ, ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಆಕ್ರಂದನ ಮುಗಿಲು ಮುಟ್ಟಿದ್ದು ಇನ್ನೊಂದು ಕಡೆ. ಜೊತೆಗೆ ಪೊಲೀಸ್ ಅಧಿಕಾರಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ಇದೇ ಸಿಕ್ಕಾಪಟ್ಟೆ ಈಗ ಜನರಿಗೆ ಭಾಳ ನೋವನ್ನು ತರಿಸ್ತಾ ಇದೆ. ತಾಯಿ ಯಾವತ್ತೂ ಕೂಡ ತನ್ನ ಹೆತ್ತ ಮಕ್ಕಳನ್ನು ದೂರ ಮಾಡೋದಿಲ್ಲ. ಅದರಲ್ಲೂ ಕೂಡ ಸಾಯುವಂಥ ಮೂಮೆಂಟಲ್ಲಿ ಆ ಮಗುವಾದರೂ ಕೂಡ ಬದುಕಲಿ ಅಂಥೇಳಿ ಸಾಕಷ್ಟು ಆ ತಾಯಿ ಹೋರಾಟವನ್ನು ಮಾಡಿದರು. ಕೊನೆಗೂ ಆ ಸಾವಿನ ವಿರುದ್ಧ ಅವರಿಗೆ ಗೆಲ್ಲಕ್ಕಾಗಲಿಲ್ಲ. ನೋಡಿ ಹೆಂಗಿದೆ, ನೋಡಿ ದೃಶ್ಯ. ಅದು ಅಪ್ಕೊಂಡು ಬಿಟ್ಟಿದ್ದಾರೆ ಇಬ್ಬರು. ಆ ಮಗು ಕೂಡ ಹಾಗೆ, ನನ್ನ ತಾಯಿ ನನ್ನ ಕೈ ಬಿಡಲ್ಲಪ್ಪ, ನನ್ನ ತಾಯಿ ನನ್ನ ಉಳಿಸ್ತಾಳೆ, ನಾನು ಜೀವಂತವಾಗಿರ್ತೀನಿ ಅಂದರೆ ಆ ಮಗುನ ಒಂದು ಆಸೆ ಮತ್ತು ನಂಬಿಕೆ, ತಾಯಿ ಮೇಲೆ ಇಟ್ಟಿರುವಂಥ ನಂಬಿಕೆ. ಆ ತಾಯಿಗೂ ಕೂಡ ಅಷ್ಟೇ, ನಾನು ಸತ್ರೂ ಪರವಾಗಿಲ್ಲ, ನನ್ನ ಮಗು ಬದುಕಬೇಕು ಅಂತ. ಆದರೆ ದುರ್ದೈವ, ಇಬ್ಬರೂ ಕೂಡ ಬದುಕುಳಿದಿಲ್ಲ. ಈ ಫೋಟೋ ಅಂತೂ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಕಣ್ಣನ್ನು ಒದ್ದೆ ಮಾಡ್ತಾ ಇದೆ. उम्मीद लगा कर बैठे हैं कि जब साथ में उसका भाई था, पिताजी था, लेकिन पिताजी और ये क्योंकि ये लोग लाइफ जैकेट पहने थे और साइड में सुबह से ही परिजन उम्मीद लगा कर बैठे हैं कि ये स्वयं भी उस क्रूज में थी। जब क्रूज डूबा तो ये साथ में उसका भाई था,